ಕರ್ನಾಟಕದ ಎಲ್ಲ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದಂತಹ ಹೊಸ ಒಂದು ಸಿಹಿ ಸುದ್ದಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಏನಪ್ಪ ಅಂತಂದ್ರೆ, ಈಗ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊಸದಾಗಿ ಹೊರಡಿಸಿರುವಂಥ ನೇಮಕಾತಿಯಾಗಿ ಯಾವುದಪ್ಪ ಅಂತಂದ್ರೆ ಗ್ರಾಮ ಆಡಳಿತ ಅಧಿಕಾರಿ. ಈ ಗ್ರಾಮ ಆಡಳಿತ ಅಧಿಕಾರಿ ಒಂದು ಸರಿಸುಮಾರು ಒಟ್ಟು 505 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ, ಅದರಲ್ಲಿ ಪ್ರತ್ಯೇಕವಾಗಿ ಜಿಲ್ಲಾವಾರು ನೋಡಿದಾಗ ನಾವು ಒಟ್ಟು 505 ಹುದ್ದೆಗಳನ್ನು ಇಲ್ಲಿ ಅವರು ಭರ್ತಿಯನ್ನು ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಿದ್ದಾರೆ. ಅದರಲ್ಲಿ ನಾವು ಈಗ ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಇಲ್ಲಿ ಅಭ್ಯರ್ಥಿಗಳ ವರ್ಷ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸರಿಸುಮಾರು ಎಷ್ಟು 40 ವರ್ಷ. ಅದೇ ರೀತಿ ಕ್ಯಾಟಗರಿ ವೈಸು ಇರುವಂತಹ 2A 2B ಕ್ಯಾಟಗರಿ 1 ಈ ರೀತಿ ಒಂದು ಸಾಮಾನ್ಯ ವರ್ಗಗಳಿಗೆ 40 ವರ್ಷವಾದರೆ ಈ ರೀತಿ ಪ್ರವರ್ಗಗಳಿಗೆ ಎಷ್ಟು 43 ವರ್ಷ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಇತರೆ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗಗಳಿಗೆ 45 ವರ್ಷ ಈ ರೀತಿ ವಯಸ್ಸಿನ ಒಂದು ಸಡಿಲಿಕೆಯನ್ನು ನೀಡಿದ್ದಾರೆ. ಈಗ ನಾವು ತದನಂತರ ಏನಪ್ಪ ಅಂತಂದ್ರೆ ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂತಹ ದಿನಾಂಕಗಳು ಇವು ನೋಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಮೊದಲು ನಾವು ಆನ್ಲೈನ್ನಲ್ಲಿ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವುದಪ್ಪ ಅಂತಂದ್ರೆ 11/7/2026. ಅಂದರೆ ಈ ನೋಟಿಫಿಕೇಷನ್ ಆಗಿರೋದು 10/7/2026. ಅದರ ಮರುದಿನ ಏನಪ್ಪ ಅಂತಂದ್ರೆ 11/7/2026. ನಾಳೆನೇ ಈ ಒಂದು ಅರ್ಜಿಯನ್ನು ಭರ್ತಿ ಮಾಡಲು ಪ್ರಾರಂಭದ ದಿನಾಂಕ ಆಗಿರ್ತದೆ. ಅದೇ ರೀತಿ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದ್ರೆ 30/7/2026. ಅಂದರೆ ಇದೇ ತಿಂಗಳು 30ನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ. ಅದೇ ರೀತಿ ಅರ್ಜಿಯನ್ನು ಪಾವತಿ ಮಾಡಲು ಅಂದರೆ ಶುಲ್ಕವನ್ನು ಪಾವತಿಸಲು ಎಷ್ಟು 31ನೇ ತಾರೀಕು ಮತ್ತು 7ನೇ ತಿಂಗಳ 31ನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡೋದಾದರೆ ನಾವು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ ಅಂದರೆ 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ ಎಷ್ಟು 750 ರೂಪಾಯಿನ ನೀಡಿದ್ದಾರೆ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಅದೇ ರೀತಿ ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ. ಈಗ ನೆಕ್ಸ್ಟ್ ನಾವು ಇಲ್ಲಿ ಪರೀಕ್ಷಾ ದಿನಾಂಕವನ್ನು ಕೂಡ ಈಗ ಅವರು ಪ್ರಕಟ ಮಾಡಿರುವುದರಿಂದ ಪ್ರಮುಖವಾಗಿ ಇದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಕಡಿಮೆ ಸಮಯದಲ್ಲಿ ನಾವು ಸ್ಟಡಿ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಪರೀಕ್ಷಾ ದಿನಾಂಕಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಈಗ ನಾವು ಮೊದಲನೇದಾಗಿ ಪತ್ರಿಕೆ ಒಂದು ಯಾವ ದಿನಾಂಕದಂದು ಕೊಟ್ಟಿದ್ದಾರಪ್ಪ ಅಂತಂದ್ರೆ 4/10/2026ನೇ ತಾರೀಕು. ಅಂದರೆ ಬೆಳಗ್ಗೆ ಅಂದರೆ ಮುಂಜಾನೆ ಯಾವುದಪ್ಪ ಅಂತಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಇರ್ತದೆ. ಅದೇ ದಿನಾಂಕ 4/10/2026 ಮಧ್ಯಾಹ್ನ ಯಾವ್ದು ಇರ್ತದಪ್ಪ ಅಂತಂದ್ರೆ ಕಮ್ಯುನಿಕೇಷನ್ ಪೇಪರ್ ಇರ್ತದೆ. ಇದಕ್ಕೆ ನೀವು ಸಾಮಾನ್ಯವಾಗಿ ನೋಡಿದಂತೆ ಹಿಂದೆ ನಡೆಸಿದಂತಹ ಒಂದು VAO ಪರೀಕ್ಷೆಯಲ್ಲಿ ಅದೇ ಮಾದರಿಯಲ್ಲಿ ಇದು ಒಂದು ಆಗಿರುವಂಥದ್ದು. ಇಲ್ಲಿ ನಾವು ಪ್ರಥಮವಾಗಿ ಇಲ್ಲಿ ಎಲ್ಲ ಸಾಮಾನ್ಯ ಜ್ಞಾನದ ಒಂದಿಷ್ಟು ವಿಷಯಗಳಿರ್ತವೆ. ಅದೇ ರೀತಿ ಎರಡನೇದಾಗಿ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಇದ್ದಿರ್ತದೆ. ಈ ರೀತಿಯ ಒಂದು VAO ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಅನ್ನುವಂಥದ್ದು ಇದರ ಬಗ್ಗೆ ಮಾಹಿತಿ. ಇಲ್ಲಿ ನಾವು ನಿಮಗೇನಾದರೂ ಡಿಸ್ಟ್ರಿಕ್ಟ್ ವೈಸ್ ಒಂದು ಪೋಸ್ಟ್ಗಳ ಮಾಹಿತಿ ಬೇಕಿತ್ತಪ್ಪ ಅಂತಂದ್ರೆ ನಮ್ಮ ಈ ವಿಡಿಯೋದ ಕೆಳಗೆ ನೀಡಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಟೆಲಿಗ್ರಾಮ್ ಚಾನಲಲ್ಲಿ ನೀವು ವಿಡಿಯೋದ ಈ ಎಲ್ಲ ಜಿಲ್ಲಾವಾರು ಒಂದು ಹುದ್ದೆಗಳ ಮಾಹಿತಿಯನ್ನು ಕೂಡ ಅಲ್ಲಿ PDF ಅನ್ನು ಅಪ್ಲೋಡ್ ಮಾಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು. ಇಲ್ಲಿ ಒಟ್ಟಾರೆ ಟೋಟಲಾಗಿ 505 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ ಒಂದು ವಿಭಾಗಕ್ಕೆ ಕೊಟ್ಟಿದ್ದಾನೆ. ಓಕೆ, ಧನ್ಯವಾದಗಳು.